सर्गो मृषा छान्नास्यैव सदा निरस्तकुहकं सत्यं परं धीमहि नो विरहकातर आजुहाव पुत्रेति तन्मयतया तवोऽकेतुः तं सर्वभूतहृदयं मुनिमानतोऽस्मि नारायणं नमस्कृत्य सरस्वती व्यासं ततो ವೃತ್ರಾಸುರ ಇಂದ್ರನ ಜೊತೆಗೆ ಹೋರಾಡ್ತಾ ಅವನ ಕೈಯಿಂದ ಜಾರಿದ ವಜ್ರಾಯುಧವನ್ನ ನೀನು ಮತ್ತೆ ಅದನ್ನ ಸ್ವೀಕರಿಸು, ನೀನಿರುವುದೇ ಸಂಹಾರಕ್ಕಾಗಿ, ನಿನ್ನನ್ನು ವಜ್ರಿ ಅಂತ ಕರೆದ ಉದ್ದೇಶ ವಜ್ರಾಯುಧ ನಿನ್ನ ಕೈಯಲ್ಲಿದೆ ಅನ್ನುವ ಕಾರಣಕ್ಕಾಗಿ. ನಿನ್ನ ಕೈಯಿಂದ ವಜ್ರ ಆಯುಧ ಬಿದ್ದು ಹೋದ್ರೆ ಅದು ಯಾವ ಅರ್ಥದಲ್ಲೂ ಕೂಡ ನಿನಗೆ ಶೋಭೆ ತರುವಂತದ್ದಲ್ಲ. ವಜ್ರ ನಿನ್ನ ಕೈಯಿಂದ ಜಾರಿ ಹೋದ ಮೇಲೆ ನಿನ್ನನ್ನು ವಜ್ರಿ ಅಂತ ಹೇಗೆ ಕರೆಯುದು? ಅಜ್ಜಿ ಅಂತ ಕರಿಬೇಕಾಗತ್ತೆ, ಕೈಯಲ್ಲಿ ಏನು ಇಲ್ಲ, ಹಲ್ಲಲ್ಲೂ ಏನು ಇಲ್ಲ ಅಂತ. ಅದರಿಂದಾಗಿ ನಿನ್ನನ್ನು ಹಾಗೆ ಕರೆದು ಉಪಯೋಗ ಇಲ್ಲ, ಅದರಿಂದಾಗಿ ಬೇಗ ಕೈಯಲ್ಲಿ ಹಿಡ್ಕೋ ಅಂತ ವೃತ್ರಾಸುರನೇ ಇಂದ್ರನಿಗೆ ಸಮಾಧಾನ ಮಾಡುತ್ತಾನೆ. ಅಷ್ಟೇ ಅಲ್ಲ, ತುಂಬಾ ಅಪರೂಪದ ಒಬ್ಬ ಯೋಗಿಯ ಅಪರೂಪದ ಭಾವನೆಗಳನ್ನೆಲ್ಲ ಅವನು ಹೇಳ್ತಾನೆ. ಅದಕ್ಕೊಂದು ಚಂದದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ನೀನು ನನ್ನಲ್ಲಿ ಎಸೆದ ಗದೆ ಅದು ವ್ಯರ್ಥ ಆಯಿತು, ಹಾಗೆ ಇದು ಕೂಡ ವ್ಯರ್ಥವಾಗುವ ಹಾಗೆ ಮಾಡಬೇಡ. ಅಂದ್ರೆ ನೀನು ಅದನ್ನ ಎತ್ಕೊಂಡ್ರೆ ಒಬ್ಬ ಶ್ರೀಮಂತನ ಹತ್ರ ಹೋಗಿ ಪುಡಿ ಕಾಸು ಬೇಡಿದ ಹಾಗಾಗುತ್ತೆ. ಒಬ್ಬ ಜಿಪುಣ ಇದ್ದಾನೆ, ಶ್ರೀಮಂತ ಜಿಪುಣ, ಅವನ ಹತ್ರ ಹೋಗಿ ಪುಡಿ ಕಾಸು ಬೇಡಿದ್ರೆ ಅದನ್ನು ಅವನು ಕೊಡದೆ ಹೇಗೆ ಕೊಡ್ಲಿಕ್ಕಿರುವ ಅವಕಾಶವನ್ನ ಕಳ್ಕೊಳ್ತಾನೋ ಹಾಗೆ ಈ ವಜ್ರಾಯುಧ ವ್ಯರ್ಥವಾಗುತ್ತೆ ಅಂತ ಭಾವಿಸಿ ಏನು ಕೇಳದೆ ಇರಬೇಡ. ಅಂದ್ರೆ ಇದು ಒಂಥರ ವ್ಯತಿರಿಕ್ತವಾದ ದೃಷ್ಟಾಂತ ಕೊಟ್ಟದ್ದು, ಹಾಗಾಗುದಿಲ್ಲ ಅಂತ. ಸಿರಿವಂತನಾದ ಜಿಪುಣನತ್ರ ಕಾಸು ಬೇಡಿದ್ರೆ ಹೇಗೆ ವ್ಯರ್ಥ ಆಗುತ್ತೋ ಹಾಗೆ ವಜ್ರಾಯುಧದ ಹತ್ರ ನೀನು ನಿನ್ನ ಗೆಲುವನ್ನ ಕೇಳಿಕೊಂಡ್ರೆ ನಿನಗೆ ಏನು ಉಪಯೋಗ ಆಗದೆ ಅದು ವ್ಯರ್ಥವಾಗತ್ತೆ ಅಂತ ಅನ್ಕೊಳ್ಬೇಡ. ಅದು ಅಷ್ಟು ಸಮರ್ಥವಾದದ್ದು, ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಸೇರಿರುವಂಥದ್ದು. ಅದು ಹೊಡೆದ ಮೇಲೆ ಅಂದ್ರೆ ಗದೆಯ ಹಾಗೆ ವಜ್ರಾಯುಧವು ಕೂಡ ವ್ಯರ್ಥವಾಗುತ್ತೋ, ಯಾಕದನ್ನ ನಾನು ಎತ್ತಿಕೊಂಡು ಯುದ್ಧ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ಬೇಡ. ಅದು ನೀನು ಅಂದುಕೊಂಡ ಕೆಲಸವನ್ನ ಮಾಡಿಯೇ ಮಾಡುತ್ತೆ. ಯಾಕೆಂದ್ರೆ ದದೀಚಿರುಚಿಯ ತಪಸ್ಸು, ಶ್ರೀಹರಿಯ ತೇಜಸ್ಸು ಮತ್ತು ನಿನ್ನಲ್ಲಿ ಗೆಲ್ಲಲೇಬೇಕೆಂಬ ನಾಯಕನ ವರ್ಚಸ್ಸು ಇಷ್ಟೂ ಸೇರಿಕೊಂಡಿದ್ರಿಂದ ತೇನೈವ ಶತ್ರುಂ ಜಹಿ ವಿಷ್ಣು ಯಂತ್ರಿತಃ ಯತೋ ಹರಿರ್ವಿಜಯ ಶ್ರೀಗುಣಾಸ್ತತ್ರ ತತಃ. ಎಲ್ಲಿ ಪ್ರಯತ್ನ ಇರುತ್ತೋ, ಯಾವ ಪಕ್ಷದಲ್ಲಿ ಭಗವಂತ ಇರ್ತಾನೋ ಆ ಪಕ್ಷಕ್ಕೇನೆ ವಿಜಯ, ಸಂಪತ್ತು ಮತ್ತು ಎಲ್ಲ ಗುಣಗಳು ಕೂಡ ಒದಗಿ ಬರ್ತಾವೆ ಅಂತ ಹೇಳ್ತಾನೆ. ಹೇಗೆ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ ಕೊನೆಯಲ್ಲಿ ಎಲ್ಲಿ ಪ್ರಯತ್ನಪೂರ್ವಕವಾದಂತಹ ಅರ್ಜುನ, ಪ್ರಯತ್ನಶೀಲನಾದಂತಹ ಅರ್ಜುನ ಮತ್ತು ಅನುಗ್ರಹಶೀಲನಾದಂತಹ ಕೃಷ್ಣ ಒಟ್ಟಾಗ್ತಾರೋ ಅಲ್ಲಿ ವಿಜಯ ಅನ್ನೋದು, ಯಶಸ್ಸು ಅನ್ನೋದು, ಕೀರ್ತಿ ಅನ್ನೋದು, ಸಂಪತ್ತು ಅನ್ನೋದು ಎಲ್ಲವೂ ಕೂಡ ಸಹಜವಾಗಿ ತಾನಾಗಿ ಒದಗಿ ಬರುತ್ತೆ ಅನ್ನುವ ಮಾತಿನ ಅನುಕರಣೆಗೆ ಈ ಮಾತು ಕೂಡ ಬಂದಿದೆ. ಅಂದ್ರೆ ಅದನ್ನೇ ಅನುಸರಿಸಿದಂತೆ ಇಲ್ಲೂ ಮಾತು ಕಂಡಿದೆ. ನಾನು ಇವನು ಯಾರು ವೃತ್ರಾಸುರ ಹೇಳ್ತಾನೆ, ಭಗವಂತನ ಚರಣಗಳಲ್ಲಿ ಮನಸ್ಸಿಟ್ಟು ನೀನು ವಜ್ರಾಯುಧದ ಏಟಿನಿಂದ ನನ್ನನ್ನು ಹೊಡೆದ್ರೆ ನಾನು ಕೂಡ್ಲೆ ಶರೀರವನ್ನ ತ್ಯಾಗ ಮಾಡುತ್ತೇನೆ. ಹೇಗೆ ಈ ಲೋಕಗಳನ್ನ ಗೆಲ್ಲದೇ ಇದ್ರೂ ಕೂಡ ನಾನು ಲೋಕಗಳನ್ನ ಬೇಕು ಅಂತ ಬಯಸೋನಲ್ಲ. ಹೇಗೆ ಯೋಗಿಯೊಬ್ಬ ಸದ್ಗತಿಯನ್ನು ಹೊಂತಾನೋ ಹಾಗೆ ನಾನು ಕೂಡ ಯೋಗಿಯೊಬ್ಬ ಹೊಂದುವ ದಾರಿಯನ್ನೇ, ವೀರಮರಣವನ್ನಪ್ಪಿ ಉತ್ತಮ ಗತಿಯನ್ನ ನಾನು ಪಡೆಯುತ್ತೇನೆ ಅಂತ ಹೇಳ್ತಾನೆ.
22ನೇ ಶ್ಲೋಕ. ಪುಂಸಾಂ ಕಿಲೈಕಧಿಯಾಂ ಸ್ವಕಾನಾಂ ಯಾಃ ಸಂಪದೋ ದಿವಿ ಭೂಮೌ ರಸಾಯಾಂ ನರಾತಿ ಯಸ್ಮಾತ್ ಭಯಮುದ್ವೇಗ ಆಧಿಂ ಆಧಿಃ ಮದಃ ಕಲಿರ್ವ್ಯಸನಂ ಸಂಪ್ರಯಾಸಃ. ಭಗವಂತ ತನ್ನ ಏಕಾಂತ ಭಕ್ತರಿಗೆ ಸ್ವರ್ಗ, ಭೂಮಿ, ಪಾತಾಳ ಈ ಲೋಕಲ್ ಸಂಪತ್ತನ್ನ ಕೊಡಲ್ಲ, ಲೋಕಾತೀತ ಸಂಪತ್ತನ್ನ ಕೊಡ್ತಾನೆ. ಲೋಕಲ್ ಸಂಪತ್ತು ಸಾಮಾನ್ಯ ನಾವು ಕೇಳುದು, ಅಯ್ಯೋ ನನಗೆ ಒಂದು ಪೆನ್ ಬೇಕು, ಬರೀಲಿಕ್ಕೆ ಪುಸ್ತಕ ಬೇಕು, ಅಥವಾ ಇನ್ನೇನು ತಲೆಗೆ ಜುಟ್ಟಿಗೆ ಹಾಕೊಳ್ಳಿಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಬೇಕು ಅಂತ. ಇಷ್ಟರಲ್ಲೇ ನಮ್ಮ ಆಸೆ ತೀರೋಗ್ಬಿಡುತ್ತೆ. ಆದ್ರೆ ಅದಕ್ಕಿಂತ ವಿಶಿಷ್ಟವಾದ ಫಲವನ್ನ ಆ ಭಗವಂತನ ಹತ್ರ ಕೇಳಬೇಕು ಹೊರತು, ಭಗವಂತ ಕೂಡ ಅಂತರ ಭಕ್ತನಿಗೆ ಅಂಥ ಲೋಕದ ಫಲವನ್ನ ಕೊಟ್ಟು ಮತ್ತೆ ಸಂಸಾರದಲ್ಲಿ ಬೀಳುವಂತೆ ಮಾಡಲ್ಲ. ಇದು ಅವನ ಕರುಣೆ. ಅವನೇ ಹೇಳ್ತಾನೆ ಯಾಕೆ ಕೊಡಲ್ಲ ಅಂತ. ಅವನೇ ಹೇಳ್ತಾನೆ, ಭಯಂ ಉದ್ವೇಗ ಆದಿಹಿ ಮದಃ ಕಲಿಹಿ ವ್ಯಸನಂ ಸಂಪ್ರಯಾಸ. ಲೋಕದ ಫಲದಿಂದ ಏನು ಅಂದ್ರೆ, ಯಸ್ಮಾತ್ ಯಾವ ಕಾರಣದಿಂದ, ನರಾತಿ ನ ರಾತಿ ಕೊಡುವುದಿಲ್ಲ. ಯಾಕೆ ಅಂದ್ರೆ ಆ ಆ ಲೋಕದ ಸಂಪತ್ತಿನಿಂದ ಭಯ. ಒಂದು ಹದ್ದು ಮಾಂಸದ ತುಂಡನ್ನು ಹಿಡ್ಕೊಂಡು ಓಡ್ತಾ ಇತ್ತಂತೆ ಆಕಾಶದಲ್ಲಿ. ಆಗ ಇದ್ದ ಬದ್ದ ಎಲ್ಲಾ ಹದ್ದುಗಳು ಕೂಡ ಇದರ ತಲೆ ಮೇಲೆ ಏರಿ ಕೂತು ಗುದ್ದಲಿಕ್ಕೆ ಶುರು ಮಾಡಿದ್ವು. ಇದಕ್ಕೆ ಹಾರ್ಲಿಕ್ಕೆ ಜಾಗ ಇಲ್ಲ, ಕೂಗ್ಲಿಕ್ಕೆ ಬಾಯಲ್ಲಿ ತುಂಡಿದೆ, ಒದ್ದಾಡಿ ಹೋಯ್ತು. ಕೊನೆಗೆ ಬಹಳ ದೂರ ತನಕ ಹೇಗೋ ತಪ್ಪಿಸ್ಕೊಂಡು ದೂರ ದೂರ ಹೋದ್ರು. ಎಷ್ಟು ದೂರ ಹೋದ್ರು ಆ ಹದ್ದುಗಳು ಒಂದೂ ಕೂಡ ಇದರ ಸುದ್ದಿ ಬೇಡ ಅಂತನೋ ಅಥವಾ ಇದನ್ನ ಯಾಕೆ ಇಷ್ಟು ದೂರ ಅಟ್ಟಿಸ್ಕೊಂಡು ಬರ್ಬೇಕು ಅಂತನೋ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಮತ್ತು ದಾಳಿ ಮಾಡ್ತಾನೆ ಹೆಚ್ಚಾಯಿತು ಸಂಖ್ಯೆ, ದಾಳಿ ಮಾಡುವವರ ಸಂಖ್ಯೆ ಹೆಚ್ಚಾಯಿತು. ಆವಾಗ ಆ ಹದ್ದು ತನ್ನ ಬಾಯಲ್ಲಿದ್ದ ಮಾಂಸದ ತುಂಡನ್ನು ಬಿಟ್ಟು ಹೋಯಿತು. ಯಾವಾಗ ಬಿಟ್ಟಿತೋ ಅಲ್ಲಿ ತನಕ ಅದಕ್ಕೆ ಭಯ ಭಯ ಭಯ, ನನ್ನ ಕೈಯಿಂದ ಕಿತ್ಕೊಂಡ್ ಬಿಡ್ತಾರೆ ಅನ್ನೋ ಭಯ. ಯಾವಾಗ ಬಾಯಿಯಿಂದ ಆ ಮಾಂಸದ ತುಂಡು ಉದುರು ಹೋಯ್ತು, ಆಗ ಹಿಂದೆ ನೋಡುತ್ತೆ ಒಂದೇ ಒಂದಿಲ್ಲ ಹದ್ದು, ಸೀದಾ ಅದು ಬಿದ್ದ ಜಾಗ ಓಡಿದ್ದಾವೆ ಎಲ್ಲವೂ. ಆಗ ನಿರ್ಭಯವಾಗಿ ಆಕಾಶದಲ್ಲಿ ನೆಮ್ಮದಿಯಿಂದ ಓಡಾಡ್ಲಿಕ್ಕೆ ಶುರು ಮಾಡಿತು. ಸಂಪತ್ತು ನಮ್ಮ ಕೈಗೆ ಬಂದಾಗಲೆಲ್ಲ ಸುತ್ತ ಇರೋರೆಲ್ಲ ಕಾಗೆಗಳಂತೆ ಹದ್ದುಗಳಂತೆ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರಿಂದಾಗಿ ಭಗವಂತ ನರಾತಿ ಕೊಡುವುದಿಲ್ಲ. ಇನ್ನು ಉದ್ವೇಗ, ಸಂಪತ್ತು ಜಾಸ್ತಿ ಆದಾಗಲೆಲ್ಲ ಇಡಿಯವರು ಬರ್ತಾರೋ ಅಥವಾ ದರೋಡೆ ಮಾಡ್ಲಿಕ್ಕೆ ಬೀಡಿ ಸೇದೋರು ಬರ್ತಾರೋ ಗೊತ್ತಿಲ್ಲ. ಯಾವಾಗ ಹೇಗೆ ಬಂದು ನಮ್ಮನ್ನ ಚೆನ್ನಾಗಿ ಅಟಕಾಯಿಸಿ ನಾಶ ಮಾಡಿ ಸಂಪತ್ತನ್ನ ದೋಚಿಕೊಂಡು ಹೋಗುವಂತಹ ದುಸ್ಥಿತಿ ಬರುವುದನ್ನ ಹೆದರಿಕೆಯಿಂದ, ಉದ್ವೇಗ, ಟೆನ್ಷನ್, ಟ್ಯಾಕ್ಸ್ ಜಾಸ್ತಿ ಹಾಕ್ತಾರೆ ಅಂತ ಟೆನ್ಷನ್ನು, ಅಥವಾ ಇವನ ಹತ್ರ ಜಾಸ್ತಿ ಇದೆ ಅಂತ ಗೊತ್ತಾಗಿ ಇವನನ್ನ ಕೈಕಾಲು ಕಟ್ಟಿ ಹಾಕಿ ಕೊಡುವಂತ ಪಿಸ್ತೂಲ್ ತೋರಿಸು, ಚಾಕು ತೋರಿಸು, ಎಲ್ಲ ತಿಜೋರಿಯಲ್ಲಿ ಇದ್ದ ಪದಾರ್ಥಗಳನ್ನ ಇವನ ಎದುರುಗಡೆನೆ ಎಳೆದೊಯ್ತಾರೆ ಅಂತನ್ನುವ ಉದ್ವೇಗ. ಆಮೇಲೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಆಧಿ, ಆಧಿ ಅಂದ್ರೆ ಮಾನಸಿಕ ರೋಗವನ್ನ ಆಧಿ ಅಂತಾರೆ, ದೈಹಿಕ ರೋಗವನ್ನ ವ್ಯಾಧಿ ಅಂತಾರೆ. ಚೂರು ಉಲ್ಟ ಹೇಳಿದೆ. ಮಾನಸಿಕ ಅನ್ನೋದು ವ್ಯಾಧಿ, ದೈಹಿಕ ಅನ್ನೋದು ಆಧಿ. ಅಂದ್ರೆ ಅದು ಮಾನಸಿಕವಾದ ರೋಗ ಬಂದ ಮೇಲೆ ಅದು ಶರೀರಕ್ಕೂ ಅಂಟಿಕೊಳ್ಳುತ್ತೆ. ಶರೀರದಲ್ಲಿ ಮಾತ್ರ ಇದ್ರೆ, ಮಾನಸಿಕವಾಗಿ ಭಯ ಇಲ್ಲದೆ ಇದ್ರೆ ಆ ರೋಗ ಬೇಗ ಗುಣ ಆಗುತ್ತೆ. ಆದ್ರೆ ಯಾವಾಗ ದೇಹದಲ್ಲಿ ಏನು ಇಲ್ಲ ಅಂದ್ರೂ ಮನಸ್ಸಿನಲ್ಲಿ ಆ ತುಂಬಾ ತೊಂದರೆ ಆಗ್ತಾ ಇದ್ರೆ ಆವಾಗ ಅದು ಅತ್ಯಂತ ಹಾನಿ ಉಂಟು ಮಾಡುತ್ತೆ. 6ನೇ ಸ್ಕಂದ 11ನೇ ಅಧ್ಯಾಯ 22ನೇ ಶ್ಲೋಕ. ಆ ಇನ್ನು ಮದಹ, ಸಂಪತ್ತು ಬಂದ್ರೆ ಏನಾಗುತ್ತೆ ಹೇಳಿ? ನನ್ನಷ್ಟು ಸಂಪತ್ತು ಯಾರ ಹತ್ರ ಇದೆ ಅಂತ ಎಲ್ಲರನ್ನು ಕಾಲ ಕಸದಂತೆ ನೋಡುವ ಸ್ವಭಾವ, ಗೊತ್ತೇ ಇಲ್ಲದೆ ಕಾಲಡಿಯಿಂದ ಮುಡಿಯ ತನಕ ಸೇರ್ಕೊಂಡ್ ಬಿಟ್ಟಿರುತ್ತೆ ಅಹಂಕಾರ. ಆದ್ರೆ ಹೇಳುವಾಗ ಮಾತ್ರ ನಾನೆಲ್ಲ ಅಹಂಕಾರ ಮಾಡಲ್ಲ, ಯಾರಾದ್ರೂ ಅಹಂಕಾರಿಗಳು ಅಂತ ಅಂದ್ರೆ ಸಿಟ್ಟು ಬರುತ್ತೆ. ಏನೋ ನಾನ್ ಅಹಂಕಾರಿ ಅಂತ ಹೇಳ್ತೀಯಾ ಅಂತ ಜೋರು ಮಾಡಿ ಅಹಂಕಾರದಿಂದಲೇ ಕೇಳ್ತಾನೆ ಮತ್ತೆ. ಆದ್ರೆ ಸಂಪತ್ತು ಗೊತ್ತೇ ಇಲ್ಲದಂತೆ ಅಹಂಕಾರವನೊಳಗೆ ನುಗ್ಗುವಂತೆ ಮಾಡುತ್ತೆ. ಇನ್ನು ಕಲಿಹಿ, ಕೆಟ್ಟ ಕಲಹ. ಕಲಿ ಅಂದ್ರೆ
ಕಲಹ. ಸಂಪತ್ತು ಬಂದ ತಕ್ಷಣ ಎಲ್ಲ ಆ ಏನಂತಾರೆ, ಬಂಧುಗಳು ಬಂಧಕಗಳಾಗಿ ಬಿಡ್ತಾರೆ. ನನಗೂ ಬೇಕು ಅಂತ ಕೇಸ್ ಹಾಕ್ತಾರೆ, ನಾನು ಕೂಡ ಇದರಲ್ಲಿ ಪಾಲುದಾರ ಅಂತ ಆ ಸಂಪತ್ತಿಗಾಗಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಅಥವಾ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ನಮ್ಮನ್ನ ಸೋಲಿಸುವುದಕ್ಕೆ ಬೇಕಿರುವ ಉಪಾಯಗಳನ್ನು ಹೂಡಿ ಶತ್ರುಗಳನ್ನು ಒಳಗಿನಿಂದ ಹುಟ್ಟಿಸುವ ಕೆಲಸ ಮಾಡ್ತಾರೆ. ನಮ್ಮ ವಿರುದ್ಧವೇ ನಮ್ಮವರನ್ನೇ ಎತ್ತಿ ಕಟ್ಟುವ, ತಮಗೆ ಬೇಕಾದ ಸಿದ್ಧಿ ಆಗ್ಲಿಲ್ಲ ಅಂದ್ರೆ ನಾವು ಕೂಡ ಸುಖವಾಗಿರಬಾರದು ಅಂತ ನಮ್ಮೊಳಗೇನೆ ಮಧ್ಯದಲ್ಲಿ ಬೇಸರದ ಮಾತುಗಳು ಬರುವಂತೆ ಮಾಡಿ ಆ ಕಲಹಕ್ಕೆ ನೀರೆರೀತಾರೆ. ವ್ಯಸನಂ, ವ್ಯಸನ ಅಂದ್ರೆ ದುಷ್ಟ, ಆ ಏನಂತಾರೆ, ಅಭ್ಯಾಸಗಳು, ಕೆಟ್ಟ ಹವ್ಯಾಸಗಳು. ಇದು ವ್ಯಸನ. ವ್ಯಸನ ಅಂದ್ರೆ ಒಂದರ್ಥ ದುಃಖ ಅಂತ ಇದೆ. ದುಃಖ ಹೇಗೆ ಅಂದ್ರೆ ಈ ಎಲ್ಲ ಸಮಸ್ಯೆಗಳು ಉಂಟಾದದ್ರಿಂದ ಆಗುವಂತದ್ದು. ಆದ್ರೆ ವ್ಯಸನ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಆ ಬೇಡವಾದ ಅಭ್ಯಾಸ, ಕುಡಿತವೋ, ಸೇದುವಿಕೆಯೋ, ಅಥವಾ ಇನ್ನೇನೋ ಜೂಜೋ. ಸಾಮಾನ್ಯ ಜೂಜು ದುಡ್ಡಿದ್ದವರಿಗೆ ಬಹಳ ಬೇಗ ಅಂಟುವಂತಹ ರೋಗ. ಯಾಕೆಂದ್ರೆ ಕೆಲವರು ಮೋಜಿಗಾಗಿ ಜೂಜಾಡ್ತಾರೆ, ಸಾಮಾನ್ಯರು ಹೆಚ್ಚು ಸಂಪಾದಿಸಬಹುದು ಅನ್ನುವ ಆಸೆಗಾಗಿ ಜೂಜಾಡ್ತಾರೆ. ಆದ್ರೆ ಈ ಸಂಪತ್ತಿದ್ದವರಿಗೆ ಅದು ಕಳೆಯುವಾಗ ತಂದು ಸಂಪತ್ತು ಹೋಯ್ತು ಅಂತ ಅನ್ಸುದೇ ಇಲ್ಲ. ಶ್ರೀಮಂತಿಕೆ ಇರುವುದೇ ಜೂಜಾಡ್ಲಿಕ್ಕೆ, ಅದು ಆಡದೇ ಇದ್ರೆ ಸಂಪತ್ತಿಗೆ ಏನ್ ಅರ್ಹತೆ ಇದೆ ಇರ್ಲಿಕ್ಕೆ ಅಂತ ಅದನ್ನ ತುಂಬಾ ದುರ್ವ್ಯಸನಗಳಿಗೆ ಬಳಸಿಕೊಳ್ತಾರೆ, ಅಥವಾ ಕೆಟ್ಟ ಅಭ್ಯಾಸಗಳು. ಕೊನೆಯದ್ದು ಸಂಪ್ರಯಾಸ. ಆ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಆ ದುಡ್ಡನ್ನ, ಎಷ್ಟು ಟೆನ್ಷನ್ ತಗೊಳ್ಬೇಕು, ಎಲ್ಲೆಲ್ಲಿಗೂ ಯಾರ್ಯಾರ ಹತ್ರನೋ ಬೇಡಬೇಕು, ಮಾನ ಮರ್ಯಾದೆ ಎಲ್ಲ ಬಿಡಬೇಕು, ಕೆಟ್ಟತನವನ್ನೆಲ್ಲ ರೂಢಿಸಿಕೊಳ್ಬೇಕು, ಸುಳ್ಳುಗಳನ್ನ ಹೇಳ್ತಾ ಹೋಗ್ಬೇಕು. ಒಂದಲ್ಲ ಎರಡಲ್ಲ, ನೂರಾರು ತರದ ಕೆಟ್ಟ ಯೋಚನೆಗಳ ಜೊತೆಗೆ ಕೆಟ್ಟ ಪ್ರವೃತ್ತಿಯಲ್ಲಿ ತೊಡಗಬೇಕು. ಇದರಿಂದ ಮನಸ್ಸು ಅತ್ಯಂತ ದುರ್ವ್ಯಸನಕ್ಕೆ ಈಡಾಗುತ್ತೆ. ಆದ್ರಿಂದ ತ್ರೈವರ್ಗಿಕಾಯಾಸ ವಿಘಾತಮಸ್ಮತ್ ಪಿತರ ವಿಭಕ್ತೆ ಪುರುಷಸ್ಯ ಶಕ್ರ ತೇನಾನುಮೇಯೋ ಭಗವತ್ಪ್ರಸಾದೋ ದುರ್ಲಭೋ ಅಕಿಂಚನ ಗೋಚರೋನ್ಯೈ. ತ್ರೈವರ್ಗಿಕ ಅಂದ್ರೆ ಅರ್ಥ, ಧರ್ಮ, ಅರ್ಥ, ಕಾಮ, ಇದು ಮೂರು ತ್ರಿವರ್ಗ ಅಂತ ಹೇಳುದು. ತ್ರೈವರ್ಗಿಕಗಳು ಅಂದ್ರೆ ಧರ್ಮಾರ್ಥ ಕಾಮಗಳು ಉಂಟು ಮಾಡುವ ಎಲ್ಲ ಆಯಾಸಗಳನ್ನು ಕೂಡ ಭಗವಂತನೇ ಬೇಕು ಅಂತ ಬಯಸುವವರಿಗೆ ಪರಿಹಾರ ಮಾಡ್ತಾನೆ. ಅವರಿಗೆ ದುಃಖವೇ ಆಗದಂತೆ ನೋಡ್ಕೊಳ್ತಾನೆ. ನಮ್ಮ ಪ್ರಭು ಶ್ರೀಹರಿ ಆ ಆಯಾಸವಿಲ್ಲದಂತೆ ಬದುಕನ್ನ, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಆ, ಈ ಮಾತನ್ನ ಸಾಮಾನ್ಯವಾಗಿ ವ್ರತಾನುಷ್ಠಾನಗಳಲ್ಲೆಲ್ಲ ಈ ಸಾಲು ಬರುತ್ತೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ಅನಾಯಾಸವಾಗಿ ನಮ್ಮ ಬದುಕು ಕಳಿಬೇಕು ಅಂತ. ಆಗ ಭಗವಂತನ ಅನುಗ್ರಹ ಆಗಿದೆ ಅಂತ ಗೊತ್ತಾಗುತ್ತೆ. ಆಯಾಸ ಇಲ್ಲದಂತೆ ಜೀವನ ಕಳೀತಾ ಇದೆ ಅಂದ್ರೆ ಪ್ರಭುವೇ ತನ್ನ ಅನುಗ್ರಹ ಮಾಡಿದ್ದಾನೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅದು. ಇಂತಹ ಅನುಗ್ರಹ ಭೌತಿಕ ಸಂಪತ್ತಿನ ಬಗೆಗೆ ಬೆನ್ನಟ್ಟದವನಿಗೆ ಮಾತ್ರ ಸಿಗುವಂಥದ್ದು. ಯಾರು ಭೌತಿಕ ಸಂಪತ್ತಿನ ಬೆನ್ನಿಗೆ ಬಿದ್ದು ಬಿದ್ದು ಜೋತಾಡ್ತಾ ಇರ್ತಾರೋ ಅಂಥವರಿಗೆ ಅಲ್ಲೇ ಜೋತಾಡುವುದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಹೊರತು ಯಾವ್ದು ಸಿಗಬೇಕಿತ್ತು ಅಲ್ಲಿ ತನಕ ಹತ್ಲಿಕ್ಕೆ ಆಗುದೇ ಇಲ್ಲ. ಅವ್ರ ಟೊಂಗೆ ತನಕ ಹತ್ತುದೇ ಇಲ್ಲ. ಯಾವಾಗ ಮರ ಹತ್ತಿ ಎತ್ತರದ ಜಾಗದಿಂದ ಎಲ್ಲವನ್ನು ನೋಡ್ಲಿಕ್ಕೆ ಖುಷಿ. ಇವರು ಜೋತ್ ಬಿದ್ದಿರ್ತಾರೆ, ಅದರಿಂದಾಗಿ ಅದಕ್ಕೆ ಕಟ್ಕೊಂಡು ಬಿದ್ದಿರ್ತಾರೆ, ಯಾವತ್ ಮೇಲ್ ಹೋಗುದೇ ಇಲ್ಲ. ಆ ಬಿಳಲು ಅಂದ್ರೆ ಆ ಮರದ ಬೇರು ತಾನೇ ಮೇಲಕ್ಕೆ ಎತ್ಕೊಳುತ್ತಾ, ಇವ್ರು ಹತ್ಕೊಂಡ್ ಮೇಲೆ ಹೋಗ್ಬೇಕು. ಇವ್ರು ಜೋತ್ ಬಿದ್ದಿರ್ತಾರೆ, ಅದರಿಂದಾಗಿ ಅದ್ ಮೇಲಕ್ಕೆ ಎತ್ತುದೇ ಇಲ್ಲ. ಇವ್ರು ಅಲ್ಲೇ ನೇತಾಡ್ತಾ ಇರ್ಬೇಕಾಗತ್ತೆ. ಕೈಯೂ ಸೋತ್ ಹೋಗುತ್ತೆ. ಸ್ವಲ್ಪ ಸ್ವಲ್ಪ ದಿವಸ ಆದ್ಮೇಲೆ ಅದೇ ತುಂಡಾಗಿ ಬಿದ್ರು ಆಶ್ಚರ್ಯ ಇಲ್ಲ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯ ಮನಸ್ಮರೇತಾತ್ಮಪತಿರ್ಗುಣಾನ್ನೋ ಗುಣೀತವ ಕರ್ಮ ಕರೋತು ಕಾಯ. ಶ್ರೀಹರಿ, ಎಂದೆಂದೂ ನಿನ್ನ ಪಾದ ಕಮಲವನ್ನೇ ನಂಬಿದ ದಾಸರ ದಾಸನಾಗುತ್ತೇನೆ. ನನ್ನ ಮನ ನಿನ್ನನ್ನ ನಿನ್ನ ಅಡಿದಾವರೆಗಳನ್ನ ನಿರಂತರ ಸ್ಮರಿಸಲಿ, ಧ್ಯಾನಿಸಲಿ. ನನ್ನ ಮಾತುಗಳೆಲ್ಲ ನಿನ್ನನ್ನೇ ಹೊಗಳಲಿ. ನನ್ನ ಮೈಯ ಪ್ರತಿಯೊಂದು
ಇಂದ್ರಿಯದ ಭಾಗಗಳು ಕೂಡ ನಿನ್ನ ಸೇವೆಗಾಗಿ ಮೀಸಲಾಗಿರಲಿ. ನ ನಾಕಪೃಷ್ಟಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭಗಂ ವಾ ಸಮಂಜಸಂ ವಾ ವಿರಹಯ್ಯಕಾಂತಿ. ನನಗೆ ನೀನು ಬೇಕಷ್ಟೇ. ಸ್ವರ್ಗ ಆಗ್ಲಿ, ಬ್ರಹ್ಮಲೋಕಾಧಿಪತ್ಯ ಆಗ್ಲಿ, ಭೂಮಿಯ ಸಾಮ್ರಾಜ್ಯ ಆಗ್ಲಿ, ಪಾತಾಳದ ಒಡೆತನ ಆಗ್ಲಿ, ಯೋಗ ಸಿದ್ಧಿಗಳಾಗ್ಲಿ, ನನಗೆ ಜನನ ಮರಣದ ಚಕ್ರದಿಂದ ಬಿಡುಗಡೆ ಬೇಕು ಅಂತನೂ ನಾನು ಕೇಳಲಿಕ್ಕೆ ಬರಲ್ಲ. ಯಾವಾಗ್ಲೂ ನಿನ್ನ ನೆನಪು ಮಾಸದಂತೆ ನಿನ್ನ ಜೊತೆಗೆ ಇರುವುದಕ್ಕಿಂತ ನೀನು ನನ್ನನ್ನ ಹಚ್ಚಿಕೊಂಡಿದ್ದಿ, ನನ್ನನ್ನ ನನ್ನ ಕರ್ತವ್ಯಗಳನ್ನು ಮೆಚ್ಚಿಕೊಂಡಿದ್ದಿ ಅಂತ ನೀನ್ ನನಗೆ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ನೀನ್ ಸೌಭಾಗ್ಯನಿಧಿಯಾಗಿ ನನ್ನ ಜೊತೆಗಿದ್ರೆ ಸಾಕು, ಇದಕ್ಕಿಂತ ದೊಡ್ಡದ್ದನ್ನ ನಾನು ಬಯಸುವುದಿಲ್ಲ ಅಂತ ವೃತ್ರಾಸುರ ಹೇಳ್ತಾ, ಅಜಾತ ಪಕ್ಷ ಇವ ಮಾತರಂ ಖಗಾಸ್ತನ್ಯಂ ಯಥಾ ವತ್ಸತರಾಚ್ಯುತಾರ್ಜಿತಾಃ ಪ್ರಿಯಂ ಪ್ರಿಯೇ ವಾದ್ಯುಷಿತಂ ಪ್ರಿಯಂ ತ್ವಾ ಮನೋವಿರಂ ಅರವಿಂದಾಕ್ಷದೃಕ್ಷತೇನು. ರೆಕ್ಕೆ ಬಲಿಯದ ಮರಿ ಹಕ್ಕಿಗಳಿಗೆ ತಾಯಿ ಹಕ್ಕಿ ಹೇಗೋ, ಹಸಿದ ಕರುವಿಗೆ ಆಕಳಿನ ಹಾಲಿನ ರುಚಿ ಹೇಗೋ, ಪ್ರಿಯವಾದ ಸತಿಯೊಬ್ಬಳು ದೂರದಲ್ಲಿರುವ ತನ್ನ ಪತಿಯನ್ನ ಹೇಗೆ ನಿರಂತರ ನೆನೆದು ಮನಃಪ್ರಿಯವಾದಂತಹ ಕಾರ್ಯವನ್ನ ಮತ್ತೆ ಮತ್ತೆ ನೋಡ ಬಯಸ್ತಾಳು, ಹಾಗೆ ನಾನು ಕೂಡ ನಿನ್ನನ್ನು ನೋಡಲೇಬೇಕೆನ್ನುವ ತೀವ್ರವಾದ ಬಯಕೆ ನನ್ನನ್ನು ಕಾಡ್ತಾ ಇದೆ. ಮಮೋತ್ತಮ ಶ್ಲೋಕ ಜನೇಶು ಸಖ್ಯಂ ಸಂಸಾರ ಚಕ್ರೇ ಭ್ರಮತ ಸ್ವಕರ್ಮಭಿ ತ್ವನ್ಮೋದಾತ್ಮಜ ದಾರಗೇಹೇಶು ಆಸಕ್ತ ಚಿತ್ತೇಶು ನನಾಥ ಭೂಯಾತ್. ನಿನ್ನ ಬಗೆಗೆ ಚಿಂತಿಸುವವರ, ಉತ್ತಮ ಕೀರ್ತನೆಯನ್ನು ಮಾಡುವವರ ಸಂಘ ಎನಗಾಗಲಿ. ದುಷ್ಟರ ಸಂಘಕ್ಕಿಂತ ಸಜ್ಜನರ ಸಂಘ ಅದು ಬಹಳ ಒಳ್ಳೆಯದು. ಆ ಗಲೀಜಿನ ಜೊತೆಗೆ ಸ್ನೇಹಕ್ಕಿಂತ ಗಂಧದ ಜೊತೆಗೆ ಕಲಹ ಲೇಸು ಅಂತ. ಗಲೀಜಿನ ಜೊತೆ ಕಲಹ ಮಾಡಿಕೊಂಡ್ರೆ ಮತ್ತಷ್ಟು ಮೈ ಗಲೀಜೆ ಆಗುತ್ತೆ. ಗಂಧದ ಜೊತೆ ಗುದ್ದಾಡಿದ್ರೆ ಮೈ ಒಂದಿಷ್ಟು ಪರಿಮಳನೇ ಬರುತ್ತೆ. ಹಾಗಾಗಿ ಸಜ್ಜನರ ಜೊತೆಗಿನ ಒಡನಾಟ ನಮಗೆ ಹೆಚ್ಚು ಸಿಗಲಿ. ಈ ಸಂಸಾರದ ಚಕ್ರದಿಂದ ಸುತ್ತಿವ ಆ ಸಂಸಾರದ ಚಕ್ರ ಅಂದ್ರೆ ಏನು? ಶರೀರ, ಮಕ್ಕಳು, ಸಂಬಂಧಿಗಳು, ಸಂಗಾತಿ, ಮನೆ, ಮಠ, ಈ ವಿಷಯದಲ್ಲಿ ಆಸಕ್ತಿ ಯಾರಿಗಿರುತ್ತೋ ಅಂಥವರ ಸ್ನೇಹವನ್ನು ಕೊಡಬೇಡ. ಅಂಥವರಿಗಿಂತ ನನಗೆ ಈ ಎಲ್ಲದರ ಮಿತಿಯನ್ನ ಅರ್ಥ ಮಾಡಿಕೊಂಡು ನಿನ್ನೆಡೆಗೆ ಮನಸ್ಸು ಯಾರು ನಿರಂತರ ಕೊಡ್ತಾ ಇದ್ದಾರೋ ಅಂಥವರ ಜೊತೆಗೆ ನನ್ನ ಬದುಕು ಸಾಗಲಿ ಅಂತ ಹೀಗೆ ಪ್ರಾರ್ಥಿಸ್ತಾ ವೃತ್ರ ಮತ್ತೆ ಮುಂದೆ 12ನೇ ಅಧ್ಯಾಯದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಇಂದ್ರನನ್ನು ಪರಾಭವಗೊಳಿಸುವುದು ಅನ್ನುವ ಆಲೋಚನೆ ಈ ವೃತ್ರನಿಗೆ ಬರಲೇ ಇಲ್ಲ. ಅವನಿಗೇನು ಅಂದ್ರೆ ಆ ವಜ್ರಾಯುಧದಿಂದ ಪೆಟ್ಟು ತಿಂದು ತಾನು ಶ್ರೇಷ್ಠವಾದ ಮರಣವನ್ನ ಹೊಂದಬೇಕು ಯುದ್ಧದಲ್ಲಿ, ಆಗ್ಲೇ ನನಗೆ ಶ್ರೇಯಸ್ಸು, ಅದೇ ಹೆಚ್ಚಿನ ಸೌಖ್ಯ ಅಂತ ವೃತ್ರಾಸುರ ತಿಳ್ಕೊಂಡಿದ್ದ. ಹಾಗಾಗಿ ತಾನು ಶೂಲವನ್ನ ಹಿಡಿದುಕೊಂಡು ಕೇವಲ ಅವನಿಗೊಂದು ಯುದ್ಧದಲ್ಲಿ ಉತ್ಸಾಹ ಬರಲಿಕ್ಕೆ, ಯುದ್ಧದಲ್ಲಿ ನಾನು ಇಂದ್ರನಿಗೆ ಎದುರಾಗಬೇಕು ಅಂತನ್ನುವ ವೃತ್ರನಿಗೆ ಎದುರಾಗಬೇಕು ಅನ್ನುವ ಆಸೆಯನ್ನು ಹುಟ್ಟಿಸ್ಲಿಕ್ಕೋಸ್ಕರ ದೊಡ್ಡ ಶರೀರವನ್ನು ಹೊತ್ತು ಇಂದ್ರನತ್ತ ನುಗ್ಗಿದ. ಹೇಗೆ ಕೈಟಭಾಸುರ ಮಹಾವಿಷ್ಣುವನ್ನ ನುಗ್ಗಿ ಕೊಲ್ಲ ಹೊರಟನೋ ಹಾಗೆ. ತಥೋ ಯುಗಾಂತಾಗ್ನಿ ಕಠೋರ ಜಿಹ್ವಾ ಮಾವಿಧ್ಯ ಶೂಲಂ ತರಸಾ ಸುರೇಂದ್ರ ಕ್ಷಿಪ್ತ್ವಾ ಮಹೇಂದ್ರಾಯ ವಿನದ್ಯ ಧೀರೋ ಹಸೋತಿ ಪಾಪೇತಿ ರುಷಾ ಜಗಾದ. ಪ್ರಳಯಾಗ್ನಿಯಂತೆ ತೀಕ್ಷ್ಣವಾದ ಚೂಪಾದ ಶೂಲವನ್ನ ಗರಗರನೆ ತಿರುಗಿಸುತ್ತಾ ದೇವೇಂದ್ರ ಇದ್ದ ಜಾಗಕ್ಕೆ ಓಡಿದ. ಅವನ ಮೇಲೆ ನುಗ್ಗಿ ಹಾರಿ ಹೊಡೆಯುವಂತಹ ಉದ್ದೇಶದಿಂದ, ದುಷ್ಟ, ಇವತ್ತು ನಿನಗೆ ಕಡೆಗಾಲ ಬಂದಿದೆ, ನಿನ್ನನ್ನು ಇವತ್ತು ಬಿಡುವವನಲ್ಲ ಅಂತ ಇಂದ್ರನ ಮೇಲೆ ಹೌಹಾರಿದ ಕೋಪದಿಂದ. ಖೇ ಆಪತಂತಂ ಜ್ವಲಿತಂ ಮಹೋಲ್ಕವನ್ ನಿರೀಕ್ಷ ದುರ್ಪ್ರೇಕ್ಷ ಮದಾತ ವಿಕ್ಲಬ ವಜ್ರೇಣ ವಜ್ರೀ ಶತ ಪರ್ವಣಾಕ್ಷಿನ ಭುಜಂಚ ತಸ್ಯೋರಗರಾಜ ಭೋಗಂ. ಆಕಾಶದಲ್ಲಿ ಉಲ್ಕೆಯೊಂದು ಭೂಮಿಯತ್ತ ನುಗ್ಗಿದ ಹಾಗೆ ಕಾಣಿಸ್ತಾ ಇತ್ತು ಅವನು ಹಾರಿದ್ದು. ಉಲ್ಕೆ ನುಗ್ಗುವಾಗ ಹೇಗೆ ಕಾಣುತ್ತೆ? ಎದುರುಗಡೆ ಬೆಳಕಿನ ರಾಶಿ ಇರುತ್ತೆ, ಹಿಂದ್ಗಡೆ ಹೊಗೆ ಇರುತ್ತೆ. ಹಾಗೆ ಈ ವೃತ್ರಾಸುರ ಭೂಮಿಗೆ ಕಾಲು ಒಡ್ಡಿ ಆಗಸಕ್ಕೆ ನೆಗೆದಾಗ ಧೂಳು ಅವನ ಹಿಂದೆ ಬಂದಿದೆ.
ಆದ್ರಿಂದಾಗಿ ಹಿಂದೆ ಧೂಮಕೇತುವಿಗಿದ್ದ ಹಾಗೆ ಅವನಿಗೂ ಆ ಹೊಗೆಗಳೆಲ್ಲ, ನೆಲದ ಧೂಳಿನ ಕಣಗಳೆಲ್ಲ ಅವನ ಹಿಂದೆ ಸ್ವಲ್ಪ ದೂರಕ್ಕೆ ಬಂದಿದೆ. ಸಾಮಾನ್ಯವಾಗಿ ಸುಲಭದಲ್ಲಿ ಅಂತಹದ್ದನ್ನ ನೋಡ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಭಯ ಆಗುತ್ತೆ. ಅಷ್ಟು ದೊಡ್ಡ ಬೆಂಕಿಯ ರಾಶಿ ಒಟ್ಟಿಗೆ ತನ್ನ ಮೇಲೆ ನುಗ್ಗಿದ್ರೆ ಎದೆ ನಿಂತೇ ಹೋಗುತ್ತೆ. ಅವರು ಆ ಬೆಂಕಿ ಬರುವ ಮುನ್ನವೇ ಪ್ರಾಣ ಹೋಗಿ ಆಗಿರುತ್ತೆ. ಆಮೇಲೆ ಸುಮ್ನೆ ಬಂದು ಶರೀರದ ಮೇಲೆ ಬಿದ್ದು ಪಾತಾಗಿ ದೇಹ ಸುಟ್ಟು ಹೋಗುತ್ತೆ. ಆದ್ರೆ ದೇವೇಂದ್ರ ಚೂರೂ ವಿಚಲಿತನಾಗ್ಲಿಲ್ಲ. ಅವನು ಆ ತರ ಮಾಡಿದ ತಕ್ಷಣ ಇವನ ಮನಸ್ಸು ಇನ್ನಷ್ಟು ದೃಢ ಆಯಿತು. ಅದು ಸಾಮಾನ್ಯ ವೀರರ ಲಕ್ಷಣ. ಏನು ಅಂದ್ರೆ, ಸಾಮಾನ್ಯವಾಗಿ ಆ ದುರ್ಬಲರಿಗೆ ಏನಾದ್ರೂ ಒಂದು ವಿಚಿತ್ರವಾದ ಶಬ್ದ ಆಯ್ತು ಅಂದ್ರೆ ಎದೆಲ್ಲ ನಡುಕ ಬರುತ್ತೆ. ಆದ್ರೆ ಸಾಹಸಿಗಳಿಗೆ, ಹೋರಾಟದ ಕೆಚ್ಚುಳ್ಳವರಿಗೆ, ಶತ್ರುಗಳು ಆರ್ಭಟ ಮಾಡಿದ್ರೆ ಅದು ಎರಡು ಪಟ್ಟು ಅವರಲ್ಲಿ ಕೆಚ್ಚು ಜಾಸ್ತಿ ಆಗುತ್ತೆ, ಎರಡು ಪಟ್ಟು ಅವರಲ್ಲಿ ಉತ್ಸಾಹ ಯುದ್ಧಕ್ಕಾಗಿ ಹೆಚ್ಚಾಗುತ್ತೆ. ಹಾಗಾಗಿ ಹಾರಿದ ತಕ್ಷಣವೇ ಚೆನ್ನೈಕ ಬಾಹು ಪರಿಗೇಣ ವೃತ್ರ ಸಂರಬ್ಧ ಆಸಾದ್ಯ ಗೃಹೀತ ವಜ್ರ ಹನೌ ತತಾಡೇಂದ್ರ ಮಥಾಸುರೇಶಂ ವಜ್ರಂ ಪತನ್ಮಘೋನಃ. ಕೂಡ್ಲೆ ಅವನು ಆಕಾಶದ ತುದಿಯಿಂದ ನೆಲಕ್ಕೆ ಧಾವಿಸ್ತಾ ಬರುವಾಗ ವಜ್ರ ಹಿಡಿದ ದೇವೇಂದ್ರ ಇದ್ದಕ್ಕಿದ್ದಂತೆ ತನ್ನ ಆ ಕೈಯಿಂದ ಅವನಿಗೂ ಹೊಡೆದ. ಅವನ ಕೈ, ಇಂದ್ರನ ಕೈಯಿಂದ ಮತ್ತೆ ವಜ್ರ ಜಾರಿ ಬಿತ್ತು. ಅದನ್ನ ನೋಡಿ ಸಿದ್ಧರು ಚಾರಣರೆಲ್ಲ ಇವನ ಯುದ್ಧದ ಶಕ್ತಿಯನ್ನ, ಅಬ್ಬ ಏನ್ ಯುದ್ಧ ಮಾಡ್ತಾ ಇದ್ದಾನೆ, ಎಂಥ ಅದ್ಭುತವಾದ ಹೊಡೆತಗಳಿಗೆ ಕೈ ಹಾಕಿದ್ದಾನೆ ಅಂತ ಕೆಲವರು ಯುದ್ಧವನ್ನ ನೋಡಿ ಭಲೆ ಎಂದ್ರು. ಇನ್ನು ಕೆಲವರು ಇಂದ್ರನಿಗೆ ಸೋಲಾಯಿತು ಅಂತ, ಅಯ್ಯೋ ಇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದೋಯ್ತಾ ಅಂತ ಹಲಹಲ ಹಂತ ಹಂತ ಅಂತ ದುಃಖ ಪಟ್ರು. ಇಂದ್ರ ನಾಚಿಕೆ ಆಯಿತು ಅವನಿಗೆ ವಜ್ರಾಯುಧ ಮತ್ತೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ. ಆವಾಗ ಇವನೇ ಎತ್ತಿಕೋ ಅಂತ ಹೇಳಿದ್ದಾನೆ. ಲೋಕ ಸಪಾಲ ಯಸ್ಯೇಮೇ ಶ್ವಸಂತೆ ವಿವಶಾವಶೇ ದ್ವಿಜಾ ಇವ ಸಿಚಾ ಬದ್ಧಾ ಸಕಾಲ ಇವ ಕಾರಣಂ. ಲೋಕಪಾಲಕರು ಈ ಎಲ್ಲರೂ ಕೂಡ ಬಲೆಯಲ್ಲಿ ಸಿಕ್ಕಿಕೊಂಡ ಹಕ್ಕಿಗಳಂತೆ ಪರವಶರಾಗಿಯೇ ಉಸಿರಾಡ್ತಾ ಇರ್ತಾರೋ ಅಂತಹ ಕಾಲನಾಮಕ ಭಗವಂತನೇ ನಮ್ಮ ಜಯಕ್ಕಾಗಲಿ ಪರಾಜಯಕ್ಕಾಗಿ ಕಾರಣ. ಹೊರತು ಕೈಯಿಂದ ಒಂದು ಸರ್ತಿ ವಜ್ರಾಯುಧ ಬಿದ್ದು ಹೋಗ್ಬೋದು, ಒಂದೊಂದು ಸರ್ತಿ ಯುದ್ಧದಲ್ಲಿ ಶತ್ರುವಿನ ಉಪಾಯ ಅನ್ನೋದು ಸೋತು ಹೋಗ್ಬೋದು. ಆದ್ರಿಂದಾಗಿ ಪ್ರತಿ ಸರ್ತಿ ನಾವ್ ಅನ್ಕೊಂಡ ಐಡಿಯಾ ಸಕ್ಸಸ್ ಆಗುತ್ತೆ, ಪ್ರತಿ ಸರ್ತಿ ನಾವು ಯೋಚನೆ ಮಾಡಿದಂತೆಯೇ ಘಟನೆಗಳು ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಿನ್ ಕೈಯಿಂದ ಈಗ ಆಯುಧ ಬಿದ್ದಿದೆ ಅನ್ನೋದನ್ನ ಬೇಸರ ಪಡಬೇಡ. ಓಜಸ್ಸು, ತೇಜಸ್ಸು, ಬಲ, ಪ್ರಾಣ, ಅಮೃತ, ಮೃತ್ಯು, ಈ ಜಗತ್ತಿನಲ್ಲಿ ಏನೇನು ಬೇರೆ ಬೇರೆ ತರದ ಏರಿಳಿತಗಳಿವೆ ಅದನ್ನ ಭಗವಂತನೇ ಕೊಡುವುದು. ಅದನ್ನ ನಾವೇ ಸಂಪಾದಿಸ್ತೇವೆ ಅಂತ ಅನ್ಕೊಂಡವರು ಮಹಾ ದಡ್ಡರು ಅಂತ ಅರ್ಥ. ನಾವು ಮುಖದಲ್ಲಿ ಮೈಕಾಂತಿ ಬರುತ್ತೆ ಅಂತ ಅನ್ಕೊಂಡು ಏನೇನು ಹಚ್ಚಿಕೊಂಡು ಓಡಾಡಿದ್ರೆ ಮುಖದಲ್ಲಿ ವರ್ಚಸ್ಸು ಬರುತ್ತೆ ಅಂತ ಅನ್ನೋದು ದಡ್ಡತನ. ಅದು ನಮ್ಮ ಜಪದಿಂದ, ಅಧ್ಯಯನದಿಂದ, ಸಮಾಧಾನದ ವ್ಯಕ್ತಿತ್ವದಿಂದ ಬರುವುದು ಹೊರತು ಬೇರೇನೋ ಹಚ್ಚಿಕೊಳ್ಳುವುದರಿಂದ ಮುಖ ಬೆಳ್ಳಗಾಗಿ ಚಂದ ಕಾಣಿಸಿತು ಅಂತ ಅನ್ನೋದು ನಮ್ಮ ಭ್ರಮೆ. ಅಲ್ಲಿ ಅವರು ಆಡ್ ಮುಗಿಸ್ಕೊಂಡು ಈಚೆ ಬಂದ್ರೆ ಅವರನ್ನು ನೋಡ್ಲಿಕ್ಕೆ ಪಕ್ಕದವರು ಇಷ್ಟಪಡಲ್ಲ, ಹಂಗಿರ್ತಾರೆ. ಅದೆಲ್ಲ ಏನು ಗುಂಡಿ ಎಲ್ಲ ಮುಚ್ಚಿ ರೋಡ್ ಎಲ್ಲ ಕ್ಲೀನ್ ಮಾಡಿದ ಹಾಗೆ ಚೆನ್ನಾಗಿ ಒಂದಿಷ್ಟು ಪೇಂಟ್ ಹಚ್ಚಿ ಕೂಡಿಸಿರ್ತಾರೆ. ನಮ್ಗೆ ನೋಡುವಾಗ ಆಹಾ ಏನ್ ಚಂದ ಇದ್ದಾರೆ ಅಂತ ಖುಷಿ ಪಡ್ತಾ ಇರ್ತೇವೆ. ಆದ್ರೆ ಆ ಚಂದದ ನಿಜ ಮುಖ ಏನು ಅಂತಂದ್ರೆ, ಮುಖ ತೊಳೆದು ಬಂದ್ರೆ ಒಳಗೆ ಯಾರೋ ಬೇರೆ ಹೋದ್ರಲ್ಲ, ನೀವ್ ಯಾರು ಅಂತ ಕೇಳ್ತಾರೆ ಆಮೇಲೆ. ಹಾಗೆ ದೇವರೇ ನಮಗೆ ಎಲ್ಲವನ್ನು ಕೊಡುವುದು ಹೊರತು ನಾವೇ ಸಂಪಾದಿಸುವುದು ಅನ್ನೋದು ನಮ್ಮ ಮೂರ್ಖತನ. ಹೇಗೆ ಒಂದು ಗೊಂಬೆಗೆ ಕೀಲು ಹಾಕಿ ಅದರ ಯಂತ್ರದಿಂದ ಅದು ಚಟುವಟಿಕೆ ಆಗುವಂತೆ ಮಾಡ್ತಾರೋ ಹಾಗೆ ಆ ಕೀಲು ಎಲ್ಲಿ ತನಕ ತಿರುಗಿಸಿದ್ದು ಅದು ಸ್ಪ್ರಿಂಗು ಲೂಸ್ ಆಗುತ್ತೋ ಅಲ್ಲಿ ತನಕ ಆ ಯಂತ್ರ ಮುಂದಕ್ಕೆ ಹೋಗುತ್ತೆ. ಮತ್ತೆ ಅದು ಮುಂದೆ ಹೋಗ್ಬೇಕು ಅಂದ್ರೆ ಮತ್ತೆ ಆ ಕೀಲಿಯನ್ನು ತಿರುಗಿಸ್ಬೇಕು. ಈ ನೀವು ಹಳೆ ಕಾಲದ ಗಡಿಯಾರಗಳಲ್ಲೆಲ್ಲ ಅದನ್ನ ಕೀ ಕೊಡುದು ಅಂತ ಇರ್ತಿತ್ತು. ತಿರುಗಿಸಿ ಇಟ್ಟು ಬಿಟ್ರೆ 2 ದಿವಸದ ತನಕ ಆ ಟೈಮ್ ನಿರಂತರ ಮುಂದೆ ಹೋಗ್ತಾ ಇರುತ್ತೆ. ಯಾವಾಗ ಅದರಲ್ಲಿ ಕೀ ಕೊಟ್ಟದ್ ನಿಂತೋಯ್ತು, ನಿಮ್ಗೆ ಬಹುಶಃ ಇದನ್ನ ಕಂಡು ಕೂಡ ಹೆಚ್ಚು ಗೊತ್ತಿರ್ಲಿಕ್ಕಿಲ್ಲ. ಈಗ ಎಲ್ಲ ಶೆಲ್ ಇದು ಬಂದ ಮೇಲೆ
ಇಂಥದ್ದೆಲ್ಲ ವಸ್ತುಗಳ ಪರಿಚಯವೇ ಕಳೆದು ಹೋಗ್ಬಿಟ್ಟಿದೆ. ಆದ್ರೆ ಆ ಕೀಲಿ ಕೊಡ್ಬೇಕಾದವನೊಬ್ಬ ಬೇಕು. ಇಲ್ಲದೆ ಇದ್ರೆ ಆ ಗಡಿಯಾರ ದಿವಸಕ್ಕೆ ಎರಡೇ ಸರ್ತಿ ಕರೆಕ್ಟ್ ಟೈಮ್ ತೋರಿಸುದು. ಅದು 6 ಗಂಟೆಗೆ ನಿಂತಿದ್ರೆ ಬೆಳಿಗ್ಗೆ 6 ಗಂಟೆ ಕರೆಕ್ಟ್ ಟೈಮ್ ತೋರಿಸುತ್ತೆ, ಸಂಜೆ 6 ಗಂಟೆ ಕರೆಕ್ಟ್ ಟೈಮ್ ತೋರಿಸುತ್ತೆ. ಬೇರೆ ಟೈಮಲ್ಲಿ ನೀವು ಅದನ್ನ ಕರೆಕ್ಟ್ ಮಾಡ್ಕೋಬೇಕಷ್ಟೇ ನೋಡ್ಕೊಂಡು. ಅಯ್ಯೋ ಇದು ಅವ್ಯವಸ್ಥೆ ಏನೋ, ಹ್ಮ್ ನಾನು ಏನೋ ಟೈಮ್ ಆಯ್ತು ಅಂತ ಅನ್ಕೊಂಡ್ರೆ ನೋಡಿದ್ರೆ ಇದು ಬೆಳಿಗ್ಗೆ ನಿಂತೋಗಿದ್ದು ಇನ್ನೂ ಮುಂದೆ ಹೋಗಿಲ್ಲ ಅಂತ ಆಮೇಲೆ ಯೋಚನೆಗೆ ಬರುತ್ತೆ. ಹಾಗೆ ಇಡೀ ಜಗತ್ತು ಭಗವಂತನಿಗೆ ಅಧೀನ ಅನ್ನೋದನ್ನ ತಿಳ್ಕೋ ಅಂತ ವೃತ್ರಾಸುರ ಹೇಳ್ತಾ, ಪುರುಷ ಪ್ರಕೃತಿ ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯಾ ಶಕ್ನುವಂತ್ಯಶ್ಚ ಸರ್ಗಾದೋ ನ ವಿನಾ ಯದನುಗ್ರಹಂ ಅವಿದ್ವಾನೇವಮಾತ್ಮಾನಂ ಮನ್ಯತೆ ನೀಶಮೀಶ್ವರಂ. ಗ್ರ- ಗ್ರಸತೆ ತಾನಿ ವೈ ಸ್ವಯಂ. ಚತುರ್ಮುಖ, ಲಕ್ಷ್ಮಿ, ಶೇಷ, ವಾಯು ಮತ್ತು ಭೂತಾಭಿಮಾನಿಗಳಾದವರು, ಇಂದ್ರಿಯಾಭಿಮಾನಿಯಾದವರು, ಈ ಸ್ವರ್ಗಲೋಕದ ಒಡೆಯನಾದ ಇಂದ್ರ, ಇವರು ಯಾರೇ ಆಗಲಿ ಭಗವಂತನ ಅನುಗ್ರಹ ಇಲ್ಲದೆ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಯಾರೂ ಸಮರ್ಥರಲ್ಲ. ಸರ್ವಾಂತರ್ಯಾಮಿಯಾದಂತಹ ಭಗವಂತನನ್ನು ಆ ಜೀವ ಸಾಮಾನ್ಯವಾಗಿ ಆ ಮರೆತು ತನ್ನಿಂದಲೇ ಎಲ್ಲ ಆಗತ್ತೆ ಅಂತ ಮನ್ಯತೆ ಅನೀಶಂ ಈಶ್ವರಂ. ಅನೀಶಂ ಸ್ವಾಂ, ತನ್ನನ್ನು ಅನೀಶ್ವರನಾದ ತನ್ನನ್ನು ಈಶ್ವರಂ ಇತಿ ಮನ್ಯತೆ. ಅವಿದ್ವಾನ್ ಏವ ಆತ್ಮಾನಂ ಮನ್ಯತೆ. ವಿದ್ವಾಂಸ್ ದಡ್ಡನಾದವನು ಮಾತ್ರ ತಾನೇ ಸರ್ವಸಮರ್ಥ, ತಾನೇ ಈಶ್ವರ ಅಂತ ಭಾವಿಸ್ತಾನೆ. ಆದ್ರೆ ಭೂತೈ ಸೃಜತಿ ಭೂತಾನಿ, ಭೂತಾನಿ ಭೂತೈ ಸೃಜತಿ. ಭಗವಂತ ರಮಾ ಬ್ರಹ್ಮಾದಿಗಳ ಮೂಲಕ ಭೂತಗಳು ಅಂತಂದ್ರೆ ಜೀವಜಾತಗಳು, ಜೀವಜಾತಗಳನ್ನೆಲ್ಲ ಪಂಚಭೂತಗಳ ಸಹಕಾರದ ಜೊತೆಗೆ ಸೃಷ್ಟಿ ಮಾಡ್ತಾನೆ. ಕೊನೆಗೆ ಸ್ವಯಂ ಗ್ರಸತೆ, ತಾನೇ ಸಂಹಾರವನ್ನು ಮಾಡ್ತಾನೆ. ಅದನ್ನ ಪುಟ್ಟಿಸಿದಕ್ಕೆ ಆ ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಕನಕದಾಸರ ಒಂದು ಪದ್ಯದಲ್ಲಿ, ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಕೇಳುವ ಮಾತಿನಂತೆ ಜೀವ ಎಲ್ಲ ಜಗತ್ತಿನ ಜೊತೆಗೆ ತನ್ನನ್ನ ಒಂದಾಗಿಸಿಕೊಂಡು ನೋಡಿ ಅವಿವೇಕಿಯಂತೆ ವರ್ತಿಸ್ತಾನೆ. ಆದರೆ ಭಗವಂತನೇ ಗ್ರಸತಿ ಸ್ವಯಂ ಭೂತಾನಿ ಸೃಜತಿ ಸ್ವಯಂ. ಭೂತಗಳನ್ನ ಸೃಷ್ಟಿಸುವವನು ಅವನೇ, ಭೂತಗಳನ್ನ ಕೊನೆಗೆ ತನ್ನ ಒಡಲಲ್ಲಿ ಮುಗಿಸುವವನು ಅವನೇ. ಆಯುಶ್ರೀ ಕೀರ್ತಿರೈಶ್ವರ್ಯಂ ಆಶಿಷ ಪುರುಷಸ್ಯ ಯಾಃ ಭವಂತ್ಯೇವ ಹಿತೆ ಕಾಲೇ ಯಥಾ ನಿಚ್ಚೋರ್ವಿಪರ್ಯಯಾಃ. ಜೀವಗಳಿಗೆ ಆಯುಷ್ಯ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಸುಖಗಳು ಆ ಕೆಲವೊಮ್ಮೆ ಬಯಸಲ್ಲ, ಅದಾಗ ಬರುತ್ತೆ. ಕೆಲವೊಮ್ಮೆ ಬಯಸ್ತಾನೆ, ಆಗ ಕೈ ಕೊಡುತ್ತೆ. ಬೇಡ ಅಂದಾಗ ಬರುತ್ತೆ, ಬೇಡ ಬರ್ಲಿ ಅಂತ ಬೇಡಿದಾಗ ಅದು ಕೈಯಿಂದ ದೂರವಾಗುತ್ತೆ. ಮತ್ತೆ ಹಾಗಾದ್ರೆ ಯಾಕದು ಕೆಲವರಿಗೆ ಬರುತ್ತೆ ಕೆಲವರಿಗೆ ಬರಲ್ಲ ಅಂದ್ರೆ? ಕಾಲ ಬಂದ್ರೆ, ಅರ್ಹತೆ ಇದ್ರೆ ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಆದ್ರಿಂದಾಗಿ ಭವಂತ್ಯೇವ ಹಿತೆ ಕಾಲೇ, ನಮಗೆ ಯಾವಾಗ ಬೇಕು ಅಂತ ಗೊತ್ತಿಲ್ಲ. ಈಗ ಮನಸ್ಸು ಬಂತು ಬೇಕು ಅಂತೇವೆ ನಾವು, ಆದ್ರೆ ದೇವ್ರಿಗೆ ಗೊತ್ತಿದೆ ಯಾವಾಗ ಇವನಿಗೆ ಕೊಡ್ಬೇಕು ಅಂತ ಗೊತ್ತಿದೆ. ಇವನಿಗೆ ಬೇಕು ಅಂತ ಅನ್ಸೋದಕ್ಕಿಂತ ಅವನಿಗೆ ಕೊಡ್ಬೇಕು ಅಂತ ಅನ್ಸೋದನ್ನ ಯೋಚನೆ ಮಾಡಿದಾಗ ಅವನ ಕೈಯಲ್ಲೇ ಈ ಜಗತ್ತಿನ ಎಲ್ಲ. ಯಥಾ ಅನಿಚ್ಛೋಹ ವಿಪರ್ಯಯ. ಇಚ್ಛೆ ಪಡದವನಿಗೆ ಅವನು ಇಚ್ಛೆ ಪಟ್ಟದ್ದಕ್ಕಿಂತ ಉಲ್ಟಾನೇ ಆಗುತ್ತೆ. ಕಾಲ ಬಂದಿದ್ರೆ ಅವನು ಇಷ್ಟಪಟ್ಟಂತೆಯೇ ನಡೆಯುತ್ತೆ. ಕಾಲ ಬಂದಿಲ್ಲ ಅಂದ್ರೆ ಅವನು ಏನ್ ಬಯಸಿದ್ರು ಅದು ಬೇಕಾದಂತೆ ನಡೆಯಲ್ಲ. ತಸ್ಮಾತ್ ಅಕೀರ್ತಿ ಯಶಸೋ ಜಯಾಪಜಯಯೋರಪಿ ಸಮಸ್ಯಾತ್ ಸುಖ ದುಃಖಾಭ್ಯ ಮೃತ್ಯುಜೀವಿತಯೋಸ್ತಥಾ. ಅದರಿಂದಾಗಿ ಬಹಳ ಎಚ್ಚರಿಕೆಯಿಂದ ನಮ್ಮ ಬದುಕನ್ನು ನಡೆಸಬೇಕಾದ ಕ್ರಮ ಏನು ಅಂದ್ರೆ, ಯಾವತ್ತೂ ಕೂಡ ತುಂಬಾ ಹೆಸರು ಬಂತು ಅಂತಂದ್ರೂ ಉಬ್ಬಿದ ಬಲೂನ್ ಆಗ್ಬಾರದು. ಟುಸ್ ಅಂತ ಹೊಡೆಯೋರು ಇರ್ತಾರೆ ಪಕ್ಕದಲ್ಲಿ. ಅಥವಾ ಅಪಕೀರ್ತಿ ಬಂತು ಅಂದಾಗ ನಾವೇ ಟುಸ್ ಪಟಾಕಿ ತರ ಏನೂ ಉರಿಯದೆ ಹೋಗಿ ನೀರಿನಲ್ಲಿ ಬಿದ್ದ ಆ ದೀಪಾವಳಿ ಪಟಾಕಿ ತರ ನಾವೇ ನಮ್ಮನ್ನೇ ಹೀಯಾಳಿಸಿಕೊಳ್ಳಬಾರದು. ಕೀರ್ತಿಯಲ್ಲಾಗಲಿ, ಕೀರ್ತಿ
ಅಕೀರ್ತಿ ಯಶಸ್ಸೋಹೋ, ಅಕೀರ್ತಿ ಮತ್ತು ಯಶಸ್ಸು, ಒಳ್ಳೆಯ ಹೆಸರು ಅಥವಾ ಹೆಸರು ಕೆಡುವುದು, ಈ ಎರಡೂ ಸಂದರ್ಭಗಳಲ್ಲಿ ಜಯ ಅಪಜಯ, ಸೋಲು ಮತ್ತು ಗೆಲುವು, ಸಮಃ ಸ್ಯಾತ್ ಸುಖ ದುಃಖಾಭ್ಯಾಮ್, ಕೆಲವೊಮ್ಮೆ ತುಂಬಾ ಸಂತೋಷ ಆಗುತ್ತೆ, ಕೆಲವೊಮ್ಮೆ ತುಂಬಾ ದುಃಖ ಆಗುತ್ತೆ. ಈ ಎರಡೂ ಸಂದರ್ಭಗಳಲ್ಲಿ ಸುಖವಾಗಲಿ ಬಲು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಹ್ಮ್ ನೆರೆನಂಬಿ ನೆರೆನಂಬಿ ಏನೋ ಶುರುವಾಗುತ್ತೆ. ಮಧ್ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಅಂತ ಒಂದು ಸುಂದರವಾದ ಆ ಭಜನೆ ಇದೆ. ಆ ಭಜನೆಯಲ್ಲಿ ವಿಠ್ಠಲನನ್ನ ಕೇಳಿಕೊಳ್ಳುವಾಗ ಸಖನೀನಾಗಿರು ಪಾಂಡುರಂಗ, ಸುಖವಾಗಲಿ ಬಲು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ ಅಂತ ಏನು ಆ ಮುಂದಿನ ಸಾಲು ಬರುತ್ತೆ. ಹಾಗೆ ಸುಖವಾಗಲಿ ಬಲು ದುಃಖವಾಗಲಿ, ಮೃತ್ಯುವಾಗಲಿ ಜೀವಿತವಾಗಲಿ ಅದು ಕೊಡುವ ನೀನೆ. ಅದನ್ನಾಗಿ ಸಾವು ಈಗ ಬೇಕು ಅಂತ ನಾನು ಬಯಸಿದ್ರು ಕೆಲವೊಮ್ಮೆ ಬಾವಿಗೆ ಹಾರಿದ್ರು ಅದ್ರಲ್ಲಿ ನೀರೇ ಇರಲ್ಲ. ಸಾವು ಬೇಡ ಅಂತ ಅನ್ಕೊಂಡು ತಪ್ಪಿಸ್ಕೊಂಡು ಎಲ್ಲೋ ಜಾರಿ ಬೀಳ್ತಾನೆ, ಅಂಗಳದಲ್ಲೇ ಪಾಚಿ ಹಿಡಿದ ಜಾಗದಲ್ಲಿ ಬಿದ್ದವನ್ ಮಲಗಿದ, ಎದ್ದೇ ಇಲ್ಲ. ಅಲ್ಲೇ ಅದು ಸ್ವಲ್ಪ ಹಿಂದಿನ ತಲೆಗೆ ಪೆಟ್ಟಾಯ್ತು, ಯಾಕೆ ಬಿದ್ದ ಯಾಕೆ ಎದ್ದ ಗೊತ್ತಿಲ್ಲ. ಈಗ ಅದು ಬೇಕಿಲ್ಲ, ಇದ್ದಕ್ಕಿದ್ದಂತೆ ಕೂತವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಡ್ತಾರೆ. ಲೆಕ್ಕಾಚಾರಕ್ಕೆ ತಪ್ಪುವಷ್ಟು ಪ್ರಕೃತಿಯಲ್ಲಿ ಏನು ವೈಪರೀತ್ಯ ಆಗಿದೆ ಅನ್ನುವ ಹಾಗೆ ಹೃದಯ ನಿಂತು ಹೋಗುವ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಅವರು ಹೇಳುದು ಆಹಾರದ ತಿನ್ನುವ ಕಾಲ ಅಥವಾ ಅದರ ಪದಾರ್ಥದಲ್ಲಿರುವ ಶುದ್ಧತೆಯನ್ನ ಗಮನಿಸದೇ ಇರುವುದು, ಜೀವನ ಸ್ಟೈಲ್, ಲೈಫ್ ಸ್ಟೈಲ್ ಅನ್ನೋದು ಯಾವಾಗ್ಲೋ ಮಲಗುದು, ಯಾವಾಗ್ಲೋ ಏಳುದು, 24 ಗಂಟೆ ಯಂತ್ರಗಳ ಜೊತೆಗೆ ಬಾಳುದು, ಅದರ ಸಿಕ್ಕಾಪಟ್ಟೆ ಏನು ಈ ಕಿರಣಗಳ ಅಥವಾ ತರಂಗಗಳ ನಡುವೆ ಸಿಲುಕಿ ಬದುಕ್ತಾ ಇರೋದ್ರಿಂದ ದೇಹ ಪೂರ್ತಿ ಜರ್ಜರಿತ ಆಗಿ ಹೋಗುವುದರಿಂದ ಪಕ್ಕ ಅದಕ್ಕೆ ಹೃದಯಕ್ಕೆ ತನ್ನನ್ನು ತಾನು ಸಮಾಧಾನಗೊಳಿಸಿಕೊಳ್ಳುವ, ಸಾವರಿಸಿಕೊಳ್ಳುವ ಶಕ್ತಿ ಹೊರಟು ಹೋಗಿದೆ ಅಂತ ಅನ್ಸುತ್ತೆ. ಹಂಗಾಗಿ ಹಿಗ್ಗೂಬಾರ್ದು ಕುಗ್ಗಲೂಬಾರ್ದು. ಸತ್ವಂ ರಜಸ್ತಮ ಇತಿ ಪ್ರಕೃತೇನಾತ್ಮನೋ ಗುಣಾ ತತ್ರ ಸಾಕ್ಷಿಣಮಾತ್ಮಾನಂ ನ ವೇದ ನ ಸ ಬುಧ್ಯತೆ. ಸತ್ವ ರಜಸ್ಸು ತಮಸ್ಸು ಅನ್ನೋ ಪ್ರಕೃತಿಯ 3 ಗುಣಗಳು ಅದು ಜೀವನ ಸ್ವರೂಪ ಅಲ್ಲ, ಅದು ಹೊರಗಿನ ವಸ್ತು, ಅದು ಪ್ರಭಾವಿಸುವ ವಸ್ತು, ಅದು ಜೀವನಿಗಿಂತ ಬೇರೆಯಾಗಿದೆ. ನ ಆತ್ಮನೋ ಗುಣಾಹ, ಸತ್ವ ರಜಸ್ಸು ತಮಸ್ಸು ಜಡವಾದದ್ದೇನಿದೆ ಅದು ಪ್ರಕೃತಿಯ ಭಾವದಿಂದ ಕೂಡಿರುವಂತದ್ದು ಹೊರತು ಅದು ಆತ್ಮನ ಗುಣ ಅಲ್ಲ. అందుకే ಜೀವನಿಗೆ ಸಂಬಂಧಪಟ್ಟದ್ದಲ್ಲ. ಜೀವ ಆನಂದಮಯ, ಜೀವನಿಗೆ ಆನಂದ ತುಂಬಿ ತುಳುಕ್ತಾ ಇದೆ. ಮತ್ತೇನು ಹಾಗಾದ್ರೆ ಅವನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಎನ್ನುವ ಎಚ್ಚರದ ಜೊತೆಗೆ ಸಾಕ್ಷಿಯಾಗಿ ಇರಬೇಕು, ಎಲ್ಲವನ್ನೂ ಗಮನಿಸಿಕೊಳ್ಬೇಕು ಹೊರತು ಅದನ್ನ ಆ ನಾನೇ ಮಾಡ್ತಾ ಇದ್ದೇನೆ ಅಂತ ಸುಖ ದುಃಖಗಳಿಗೆ ಹಿಗ್ಗಿ ಯೋ ವೇದ ನಸ ಬದ್ಧತೆ. ಒಳ್ಳೆ ಮಾತು. ಯೋ ವೇದ, ಯಾರು ಈ ಸರಿಯಾದ ಸತ್ಯವನ್ನ ತಿಳ್ಕೊಳ್ತಾನೋ ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತ ವೃತ್ರಾಸುರ ನೆನಪು ಮಾಡುತ್ತಾನೆ. ಹೀಗೆ ಗುಣಗಳ ಪ್ರಭಾವದಿಂದ ನಾವು ಸ್ವಲ್ಪ ಏರಿಳಿತವನ್ನು ಅನುಭವಿಸಿದ್ರೂ ಅದಕ್ಕೆ ಕಾರಣವಾದ ಶಕ್ತಿ ಭಗವಂತ ನಮ್ಮ ಜೊತೆಗಿದ್ದಾಗ, ಅವನಿಂದಾಗಿದೆಲ್ಲ ನಡೆಯುತ್ತೆ ಅಂತ ಗೊತ್ತಾದಾಗ ದ್ವಂದ್ವಗಳಿಂದ ಅತೀತರಾಗಿ ನಮ್ಮ ಕರ್ಮವನ್ನ ನಾವು ಸರಿಯಾಗಿ ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವು ಸಂಗತಿಗಳನ್ನ ಏನು ಹೇಳ್ತಾನೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಸಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಸೇನಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೋ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ.